ಲೋಕಸಭೆ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇಂತಹ ಹೊತ್ತಲ್ಲಿ ಬಳ್ಳಾರಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಈ ಬಂಗಾರವನ್ನ ನೀವು ನೋಡಿದ್ರೆ ಕುಬೇರನ ಆಸ್ಥಾನವೋ ಅಥವಾ ಬ್ಯಾಂಕೋ ಅಂತ ಅನುಮಾನ ಬರದೇ ಇರಲ್ಲ. ಕೇವಲ ಬಂಗಾರ ಮಾತ್ರವಲ್ಲ, ಹಣದ ರಾಶಿಯೂ ಇದೆ. 5.6 crore ಕ್ಯಾಶ್, ಹಾರ್ಡ್ ಕ್ಯಾಶ್ ಮತ್ತು 103 kg ಆರ್ನಮೆಂಟ್ ಸಿಲ್ವರ್ ಮಹಾಜರ್ ಮಾಡಿಕೊಂಡು ಎಲ್ಲ ಸೀಸ್ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲಿಂದ ಬಂದಿದೆ, ಯಾವ ಪರ್ಪಸ್ಗೆ ಬಂದಿದೆ? ಎಲೆಕ್ಷನ್ಸ್ ಪರ್ಪಸ್ ಆಗಿ ಈ ಥರ ದುಡ್ಡನ್ನು ಫೈಂಡ್ ಔಟ್ ಮಾಡ್ತಾರೆ. ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಏನಾದರೂ ಯೂಸ್ ಮಾಡಿದ್ರು ಅಂತ ಹಣ ಅಂತ ಏನಾದರೂ ಮೂಲಗಳಿದ್ದರೆ ಅದು ನಾವು ತನಿಖೆ. ಅಬ್ಬಬ್ಬ, ಕಂತೆ ಕಂತೆ ನೋಟುಗಳ ರಾಶಿ, ಮೂಟೆ ಮೂಟೆ ಬಂಗಾರ, ಕೆಜಿಗಟ್ಟಲೆ ಬೆಳ್ಳಿ ರಾಶಿ. ಇದೇನು ಯಕ್ಷ ಸಾಮ್ರಾಜ್ಯದ ಕುಬೇರನ ಆಸ್ಥಾನವೋ ಅಥವಾ ಕಲಿಯುಗದಲ್ಲಿರೋ ಯಾವುದೋ ದೊಡ್ಡ ಬ್ಯಾಂಕೋ ಅಂತ ಒಂದ್ಸಲಿ ಯೋಚನೆ ಬರ್ದೇ ಇರಲ್ಲ. ಟೇಬಲ್ ಮೇಲೆ ಕಂತೆ ಕಂತೆ ನೋಟನ್ನ ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಈ ಹಣ ಚಿನ್ನ ನೋಡಿ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಈ ಹಣ ಎಣಿಸಿ ಸಿಬ್ಬಂದಿ ಸುಸ್ತು ಹೊಡಿತಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಲೋಕ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಮಪತ್ರ ಸಲ್ಲಿಕೆಯೂ ಆಗಿದ್ದು ಕದನ ಕಲಿಗಳು ಅಖಾಡಕ್ಕಿಳಿದು ಭರ್ಜರಿಯಾಗಿ ಪ್ರಚಾರ ಶುರು ಮಾಡಿದ್ದಾರೆ. ಒಂದ್ ಕಡೆ ಮೋದಿ ಗ್ಯಾರಂಟಿ, ಮತ್ತೊಂದ್ ಕಡೆ ಕೈ ಗ್ಯಾರಂಟಿ. ಎರಡೂ ಪಕ್ಷದವರನ್ನ ಗ್ಯಾರಂಟಿ ಅಸ್ತ್ರವನ್ನೇ ಮುಂದಿಟ್ಕೊಂಡು ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ರೆಡಿಯಾಗಿದ್ದಾರೆ. ಇದರ ಮಧ್ಯೆ ಮತದಾರರ ಓಲೈಕೆಗೆ ಅಭ್ಯರ್ಥಿಗಳು ಹಣ ಚಿನ್ನದ ಆಸೆ ತೋರಿಸೋದು ಕಾಮನ್. ಅದಕ್ಕಾಗಿ ಯಾರ್ಯಾರದ್ದು ಹೆಸರಲ್ಲಿ ಹಣ ಇಟ್ಟಿರ್ತಾರೆ. ಹೀಗಾಗಿ ಅಧಿಕಾರಿಗಳು ಎಲ್ಲಾ ಕಡೆ ತಲಾಶ್ ಮಾಡ್ತಿದ್ದಾರೆ. ಮಾರ್ಚ್ 16ರಿಂದ ಇಲ್ಲಿ ತನಕ ಸುಮಾರು 30 ಕೋಟಿಯಷ್ಟು ಹಣ ಜಪ್ತಿಯಾಗಿದೆ ಎನ್ನಲಾಗ್ತಿದೆ. ಈಗ ಬಳ್ಳಾರಿಯಲ್ಲೂ ಅಧಿಕಾರಿಗಳು ಇಂಥದ್ದೇ ಒಂದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸಿಕ್ಕ ಹಣ ಚಿನ್ನ ನೋಡಿ ಅಧಿಕಾರಿಗಳೇ ಅಚ್ಚರಿಯಾಗಿರೋದಂತೂ ಸುಳ್ಳಲ್ಲ. ಕೋಟಿ ಕೋಟಿ ಹಣ, ಮೂಟೆ ಮೂಟೆ ಬೆಳ್ಳಿ, ಚಿನ್ನ ಪತ್ತೆ. ದಿನಪೂರ್ತಿ ದುಡಿದ್ರೂ ಕೆಲವರಿಗೆ 100ರಿಂದ 150 ರೂಪಾಯಿ ಸಿಗಲ್ಲ. ಆದ್ರೆ ರಾಜಕಾರಣಿಗಳು ಸಿರಿವಂತರ ಮನೆಯಲ್ಲಿ ಹೀಗೆ ಕೋಟಿ ಕೋಟಿ ದುಡ್ಡು ಗಂಟು ಸೇರಿದೆ. ಈಗ ಬಳ್ಳಾರಿಯಲ್ಲೂ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಕೋಟಿ ಕೋಟಿ ಹಣವನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ರಾಶಿ ರಾಶಿ ಕಾಂಚಾಣ, ಮತ್ತೊಂದ್ ಕಡೆ ಮೂಟೆ ತುಂಬಿರೋ ಬಂಗಾರ, ಚೀಲ ಚೀಲ ಬೆಳ್ಳಿ, ಇದೆಲ್ಲವನ್ನ ತುಂಬಿಕೊಂಡು ಠಾಣೆಗೆ ಹೋಯ್ತಾ ಇರುವ ಸಿಬ್ಬಂದಿ. ಈ ದೃಶ್ಯ ಕಂಡು ಬಂದಿದ್ದು ಗಡಿನಾಡು ಬಳ್ಳಾರಿ ಬ್ರೂಸ್ಪೇಟೆ ಠಾಣೆ ಮುಂದೆ. ಒಳ್ಳೆ ದಿನಸಿ ಅಂಗಡಿ ಸಾಮಾನುಗಳ ತರ ಇಲ್ಲಿ ಹಣ, ಚಿನ್ನ, ಬೆಳ್ಳಿಯನ್ನ ಮೂಟೆ ಮೂಟೆ ಕಟ್ಟಿಡ್ಲಾಗಿದೆ. ಬಳ್ಳಾರಿ ಪೊಲೀಸರ ಭರ್ಜರಿ ಭೇಟಿಯಲ್ಲಿ ಸಿಕ್ಕ ಅಕ್ರಮದ ಮಾಲಿದು. ಪಕ್ಕಾ ಮಾಹಿತಿಯೊಂದಿಗೆ ದಾಳಿ ಮಾಡಿದ್ದ ಪೊಲೀಸರು ದಾಖಲೆ ಇಲ್ಲದೆ ಸಂಗ್ರಹಿಸಿಟ್ಟಿದ್ದ ಕೋಟಿ ಕೋಟಿಯ ಹಣದ ಜೊತೆಗೆ ಚಿನ್ನ, ಬೆಳ್ಳಿ ಸೀಸ್ ಮಾಡಿದ್ದಾರೆ. ಬಳ್ಳಾರಿ ನಗರ ಕಂಬಳಿ ಬಜಾರಿನಲ್ಲಿರುವ ಜ್ಯುವೆಲರಿ ಶಾಪ್ ಮಾಲೀಕ ನರೇಶ್ ತಮ್ಮ ಮನೆಯಲ್ಲಿ ದಾಖಲೆಗಳಿಲ್ಲದ ಸುಮಾರು 5 ಕೋಟಿ 60 ಲಕ್ಷ ರೂಪಾಯಿ ಹಣ, 3 ಕೆಜಿ ಬಂಗಾರ, 68 ಕೆಜಿ ಗಟ್ಟಿ ಬೆಳ್ಳಿ ಜೊತೆಗೆ 103 ಕೆಜಿ ಬೆಳ್ಳಿ ಆಭರಣಗಳನ್ನ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ರು. ಈ ಬಗ್ಗೆ ಪೊಲೀಸರಿಗೆ ಬಲ್ಲ ಮೂಲಗಳಿಂದ ಮಾಹಿತಿ ಸಿಕ್ಕಿತ್ತು. ಹೀಗೆ ಮಾಹಿತಿ ತಿಳಿತಾ ಇದ್ದಂತೆ ಬಳ್ಳಾರಿ ಪೊಲೀಸರು ರೇಡ್ ಮಾಡಿದ್ದಾರೆ. ಮನೆಯಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಹಣ, ಚಿನ್ನ, ಬೆಳ್ಳಿ ಸೇರಿ 12 ಕೋಟಿಗೂ ಅಧಿಕ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಇವತ್ತು
ನಮ್ಮ ಬಳ್ಳಾರಿಯಲ್ಲಿ ಬ್ರೂಸ್ಪೇಟ್ ಲಿಮಿಟ್ಸ್ನಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ ನಮ್ಮ ಬ್ರೂಸ್ಪೇಟ್ ಇನ್ಸ್ಪೆಕ್ಟರ್ ಸಿಂಧೂರ್ ಅವರು ಮತ್ತು ಸಿಟಿ DSP ನಂದರೆಡ್ಡಿ ಅವರು ಅವರವರ ಟೀಮ್ಸ್ ಜೊತೆ ಒಂದು ಸರ್ಚ್ ಆಪರೇಷನ್ ಮಾಡಿದ್ದಾರೆ. ನರೇಶ್ ಅಂತ ಹೇಳಿ ಒಬ್ಬ ಜ್ಯುವೆಲ್ರಿ ಶಾಪ್ ಓನರ್, ಅವರು ಹೇಮಾ ಜ್ಯುವೆಲ್ಲರ್ಸ್ ಅಂತ ಒಂದು ಶಾಪ್ ಇದೆ ಅವ್ರಿಗೆ. ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದಾಗ 5.6 crore ಕ್ಯಾಶ್, ಹಾರ್ಡ್ ಕ್ಯಾಶ್ ಮತ್ತು 103 kg ಆರ್ನಮೆಂಟ್ ಸಿಲ್ವರ್ ಮತ್ತು 68 kg ರಾ ಸಿಲ್ವರ್ ಮತ್ತು 3 kg ಗೋಲ್ಡ್ ಇಷ್ಟೆಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಅದಕ್ಕೆ ಯಾವುದೇ ಪೂರಕ ದಾಖಲಾತಿಗಳು ಇರಲಿಲ್ಲ. ಸೊ ನಮ್ಮ ಟೀಮ್ಸ್ DSP ಮತ್ತು ಇನ್ಸ್ಪೆಕ್ಟರ್ ಅವರು ಪಂಚರ ಸಮಕ್ಷಮದಲ್ಲಿ, ಗೌರ್ಮೆಂಟ್ ಪಂಚರ ಸಮಕ್ಷಮದಲ್ಲಿ, FST SST ಟೀಮ್ ಸಮಕ್ಷಮದಲ್ಲಿ ಮಹಾಜರ್ ಮಾಡಿಕೊಂಡು ಎಲ್ಲ ಸೀಸ್ ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆ ನಾವು ಒಂದು FIR ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತೇವೆ. ಜ್ಯುವೆಲರಿ ಶಾಪ್ ಮಾಲೀಕ ನರೇಶ್ ಮನೆಗೆ ಪೊಲೀಸರು ದಾಳಿ ಮಾಡಿದಾಗ ಮೂಟೆಯ ಹಣದ ಜೊತೆಗೆ ಕೆಜಿ ಬಂಗಾರ, ಬೆಳ್ಳಿ ಸಿಕ್ಕಿದೆ. ಆದ್ರೆ ಸೂಕ್ತ ದಾಖಲೆ ಸಲ್ಲಿಸಿದ ಹಿನ್ನೆಲೆ ಪತ್ತೆಯಾದ ಎಲ್ಲ ಹಣ, ಚಿನ್ನ, ಬೆಳ್ಳಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಖುದ್ದಾಗಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ನೆಕ್ಸ್ಟ್ ಅದೇ ಅವ್ರಿಗೆ ಕರೆಸಿ ಅದಕ್ಕೆ ಏನಾದರೂ ದಾಖಲಾತಿಗಳು ಇದೆಯಾ ಅದೆಲ್ಲ ಕಲೆಕ್ಟ್ ಮಾಡಬೇಕು ನಾವು. ಮತ್ತು ಅದಕ್ಕೆ ಸೋರ್ಸ್ ಪಾಯಿಂಟ್ ಯಾವುದು, ಎಲ್ಲಿಂದ ಬಂದಿದೆ, ಯಾವ ಪರ್ಪಸ್ಗೆ ಬಂದಿದೆ, ಇದೆಲ್ಲ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇದೇನಾದರೂ ಎಲೆಕ್ಷನ್ಸ್ ಪರ್ಪಸ್ ಆಗಿ ಈ ಥರ ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದು ನಾವು ವಿಚಾರಣೆಯಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಇಷ್ಟೊಂದು ಹಣ, ಬಂಗಾರ, ಬೆಳ್ಳಿ ಪತ್ತೆಯಾಗಿರುವುದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇಷ್ಟೊಂದು ಹಣವನ್ನ ನಗದು ರೂಪದಲ್ಲಿ ಇಟ್ಕೊಂಡಿರೋದಕ್ಕೆ ಚುನಾವಣೆಯಲ್ಲಿ ಹಣ ವಂಚಿಕೆ ಮಾಡೋಕೆ ಇಟ್ಕೊಳ್ಳಲಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಇನ್ನು ಜ್ಯುವೆಲರಿ ಮಾಲೀಕ ನರೇಶ್ನಿಗೆ ನೋಟಿಸ್ ನೀಡಲಾಗಿದ್ದು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತೆ ಅಂತ SP ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲಿಟಿಕಲ್ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಇದ್ದರೆ ಅದು ನಾವೇ ತನಿಖೆ ನಡೆಸ್ತೀವಿ. ಅಕ್ರಮ ಇದು ಹಣ ಏನಿದೆ ಅದರ ಬಗ್ಗೆ IT ನವರು ತನಿಖೆ ನಡೆಸ್ತಾರೆ. ಬಟ್ ಇದಕ್ಕೇನಾದರೂ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಏನಾದರೂ ಯೂಸ್ ಮಾಡಿದಿರುವಂಥ ಹಣ ಅಂತ ಏನಾದರೂ ಮೂಲಗಳಿದ್ದರೆ ಅದು ನಾವು ತನಿಖೆ ನಡೆಸ್ತೀವಿ. ಒಟ್ನಲ್ಲಿ ಮೂಟೆ ಸಿಕ್ಕಿರುವ ಹಣದ ಹಿಂದೆ ಬಿದ್ದಿರೋ ಪೊಲೀಸರು ಸಕಲ ರೀತಿಯಿಂದ ತನಿಖೆ ನಡೆಸುತ್ತಿದ್ದಾರೆ. ದಾಖಲೆ ಇಲ್ಲದೆ ಸಿಕ್ಕಿರುವ ಹಣದ ಮೂಲ ಯಾವುದು ಅನ್ನೋದರ ಪತ್ತೆಗೆ ಕ್ರಮ ಕೈಗೊಂಡಿದ್ದು, ಇದು ಹವಾಲಾ ಹಣವೋ ಅಥವಾ ಬ್ಲಾಕ್ ಮನಿಯೋ ಅಥವಾ ಚುನಾವಣೆಗೆ ಬಳಕೆ ಮಾಡೋಕ್ ತಂದಿದ್ದೋ ಅಂತ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.